ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ ಕಂಪ್ಲೀಟಾಗಿ ಡಿ ಕೆ ಶಿವಕುಮಾರ್ ಅವರ ಕಂಟ್ರೋಲಿಗೆ ಸಿಕ್ಕಿದ್ದಾವೆ ಅಂತ ಮೇಲಿಂದ ಮೇಲೆ ಪ್ರೂಫ್ ಸಿಗ್ತಾ ಇದೆ ನಮಗೆ. ಡಿ ಕೆ ಶಿವಕುಮಾರ್ ಅವರು ಏನು ಬಯಸ್ತಿದ್ದಾರೋ ಅದನ್ನೇ ಹೈಕಮಾಂಡ್ ಹೇಳುತ್ತೆ, ಅದನ್ನೇ ಹೈಕಮಾಂಡ್ ಮಾಡುತ್ತೆ. ಸರ್ ಸುಳ್ಳು ಸರ್ ಇದೆಲ್ಲ. ಇದು ನೋಡಿ, ನಾನು ಹೇಳ್ತಾ ಇದ್ದೀನಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನಿದೆ ಅವ್ರದ್ದೇ ನಿರ್ಧಾರ ನಮ್ಮ ಪಕ್ಷದಲ್ಲಿದೆ. ಅವರು ಅಧ್ಯಕ್ಷರಾಗಿ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಜೊತೆಗೆ ಕೆಲಸ ಮಾಡಿದವರು. ಇವತ್ತು ಬೇರೆ ಇದರಲ್ಲಿ ಬರ್ಬೋದು, ಬಟ್ ಈ ರಾಜಣ್ಣನ ಇಳಿಸಿದ ತಕ್ಷಣವೇ ಇವತ್ತು ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಹೇಳೋದು ಇರ್ಬೋದು. ನಿನ್ನೆ ನಿಮ್ಮ ನಾಗರಾಜ್ ಆದವ್ರು ಇದೇ ಮಾತು ಹೇಳಿದ್ರು. ನಾನು ಅಂದೆ ಕಿವಿಲಿ ಇಪಿ ಹಾಕೊಂಡಿರ್ತೀವಿ ನಾವು, ದಾಸೋಹ ಇರ್ಬೋದು. ನೀವೇನಾರು ಇರಲಿ ಸರ್, ಅಜಿತ್ ಸರ್ ಈಗ ಹಂಗಂತೇಳಿ ಅವ್ರ ಮೇಲೆ ನಾನು ಅವ್ರ ಮೇಲೆ ಲಿಸ್ಟ್ ಆಫ್ ಹೈಕಮಾಂಡ್ ಡಿಸಿಷನ್ಸ್ ಹೇಳ್ಬಿಡ್ತೀನಿ. ಹೈಕಮಾಂಡ್ ಅಲ್ಲ, ಹಾಗಾದ್ರೆ ಒಂದು ಕೆಲಸ ಮಾಡಿ, ರಾಜಣ್ಣ ಅವ್ರು ಎಷ್ಟು ದಿನ ಸ್ಟೇಟ್ಮೆಂಟ್ ಕೊಟ್ಟಾಗ ಹಿಂದೆಲ್ಲ ಕೊಟ್ರಲ್ಲ, ಅವತ್ತೇ ಅವ್ರನ್ನ ಇದು ಮಾಡ್ಬೋದು. ಹಂಗಾರೆ ಅವ್ರು ಅಷ್ಟು ಇದಿದೆ ಅದನ್ನೇ ಹೇಳೋದಂದ್ರೆ. ಹಂಗಾದ್ರೆ ಯಾಕಂದ್ರೆ ಹಿಂದಿನ ಅಪಮಾನಗಳೆಲ್ಲ ಬೇರೆ ಬೇರೆ ಅವ್ರಿಗಾಗಿದ್ವು. ಈ ಅಪಮಾನ ರಾಹುಲ್ ಗಾಂಧಿ ಅವ್ರಿಗಾಯ್ತು. ಯಾರಿಗೆ ಏನೇ ಅಂದ್ರೂ ಸಹಿಸ್ಕತೀವಿ ನಾವು, ರಾಹುಲ್ ಗಾಂಧಿ ಅವ್ರಿಗೆ ಏನಾರು ಅಂದ್ರೆ ಸಹಿಸ್ಕೊಳ್ಳೋದಿಲ್ಲ ಅಂತ. ಇದು ಅದಕ್ಕೆ ಅವರೇ ಬರ್ಬೇಕಂತ ಇಲ್ಲ, ಅದು ಮೆಸೇಜ್ ಈಗಾಗಲೇ ಬೇರೆಯವರೆಲ್ಲ ಸಹ ಇವತ್ತು ಹೈಕಮಾಂಡ್ಗೆಲ್ಲ ರಿಪೋರ್ಟ್ ಕೊಟ್ಟರು. ಆನಂತರ ಅವರು ತಕ್ಷಣ ಶಿಸ್ತು ಕ್ರಮ ತಗೊಂಡಿದ್ದಾರೆ. ಅದರಿಂದ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ಇದು ಮಾತಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ಖಂಡಿತ ಯಾವ ಪಕ್ಷದವರು ಬಿಡೋದಿಲ್ಲ ಈಗ ಅಲ್ವಾ. ಇದನ್ನ ಅಗ್ರಿ ಮಾಡ್ತೀನಿ. ಉದಾಹರಣೆ ಯಾಕಂದ್ರೆ ಬಿಜೆಪಿ ಅವರು ಸಹ ಇವತ್ತು ರಾಷ್ಟ್ರೀಯ ನಾಯಕರ ಬಗ್ಗೆನೇ ಮಾತಾಡ್ತಾ ಬಂದರು, ಅವರು ಉಸ್ತುವಾರಿಗಳ ಬಗ್ಗೆ ಮಾತಾಡ್ತಾ ಬಂದರು. ಇವೆಲ್ಲ ಏನಾಗುತ್ತೆ, ಗೊಂದಲ ಬಂದಿರುತ್ತೆ. ಒಂದು ಪಕ್ಷ ಅಂತ ಹೇಳಿದಾಗ ಈ ಥರ ಗೊಂದಲ ಮಾಡುವಂಥ ಪ್ರಶ್ನೆನೇ ಇಲ್ಲ, ಅದಕ್ಕೆ ತೆಗೆದಾಕ್ಬಿಟ್ಟಿರ್ತಾರೆ. ಅಷ್ಟು ಬಿಟ್ಟರೆ ಇದು ಇವತ್ತು ಡಿ ಕೆ ಶಿವರೇ ಮಾಡಿದಾರೆ ಅನ್ನೋ ಹೇಳೋದಕ್ಕೆ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಡಿ ಕೆ ಶಿವರು ಇದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎಲ್ಲ ರಿಪೋರ್ಟ್ಗಳು ಹೋಗಿರ್ತಾವೆ, ಅದ್ರ ಆಧಾರದ ಮೇಲೆ ಮಾಡಿರ್ತಾರೆ. ಅಲ್ಲಿಗೆ ಸೆಪ್ಟೆಂಬರ್ ಕ್ರಾಂತಿಯ ಸಮಯದಲ್ಲಿ ಕಮಕ್ ಕಿಮಕ್ ಅಂದರೆ ಬಿಡೋದಿಲ್ಲ ಅನ್ನೋ ಸಂದೇಶ ಹೈಕಮಾಂಡ್ ಕೊಡ್ತಾ ನೋಡಿ. ಇದು ಭಾಳ ಮುಂಚಿಂದಲೂ ಹೇಳಿದ್ದಾರೆ ಅವರಿಗೆ. ತುಂಬ ಸರಿ ಮುಖ್ಯಮಂತ್ರಿಗಳು ವಾರ್ನಿಂಗ್ ಮಾಡಿದರು, ಬೇಡಪ್ಪ ರಾಜಣ್ಣ ಏನು ಹೇಳಿಕೆ ಕೊಡಬೇಡ ಅಂತಲೇ ಹೇಳಿದರು. ಆದರೂ ಸಹ ಅವರು ಸೆಪ್ಟೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡು ಹೋದರು. ಇವೆಲ್ಲ ಏನಾಗುತ್ತೆ ಅಂದರೆ, ಪಕ್ಷದಲ್ಲಿ ಏನೋ ಒಂದು ಸಂದೇಶ ಆಗುತ್ತೆ, ಏನೋ ಒಂಥರ ಗೊಂದಲ ಬರುತ್ತೆ, ಅದು ಆಗಬಾರ್ದು ಅಂತ ಇತ್ತು. ಈಗ ಆಗೋಗಿದೆ. ಅದಕ್ಕೆ ಇಂಥವರೇ ಮಾಡಿದರು, ಡಿ ಕೆ ಶಿವರು ಮಾಡಿದರು, ಇನ್ನೊಬ್ಬರು ಮಾಡಿದರು ಅನ್ನೋ ಪ್ರಶ್ನೆನೇ ಇಲ್ಲ. ಇದು ಹೈಕಮಾಂಡ್ ಪ್ರಶ್ನೆ ಯಾಕೆ ಬಂತು ಅಂದ್ರೆ ಹೇಳಿದ್ದಾರೆ, ಷಡ್ಯಂತ್ರ ನಡೆದಿದೆ, ಪಿತೂರಿ ನಡೆದಿದೆ ಅಂತ ರಾಜಣ್ಣ ಅವರೇ ಹೇಳಿದ್ದು. ಏನು ಪಿತೂರಿ ಬಿಜೆಪಿ ಅವ್ರು ಮಾಡೋಕ್ಕಾಗಲ್ಲ? ಇರ್ಬೋದು, ಅದು ಹೇಳ್ತಾರೆ. ರಾಜೀನಾಮೆ ಕೊಡಿಸಿದ್ರು ಅಂದಾಗ ಯಾರು ಮಾಡಿದ್ರು ಅನ್ನೋದು ಸಹಜವಾಗಿ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಮೇಲೆ ಹೇಳ್ಬೋದು. ಯಾಕಂದರೆ ಅವರಿಗೆ ಸ್ವಲ್ಪ ಗೊಂದಲಗಳಿತ್ತು, ಏನಾದ್ರು ಬಂದಿರ್ಬೋದು, ಸಹಜವಾಗಿ ಹೇಳಿರ್ಬೋದು. ಅದನ್ನು ಹೈಕಮಾಂಡ್ ಹೋಗಿ ಮಾತಾಡೋಕ್ಕೆ ಕೇಳಿ. ಹಾಗೇನಾರಿದ್ರೆ ನೋಡಿ, ಒಂದು ಪಕ್ಷದ ವ್ಯಾಪ್ತಿಯಲ್ಲಿ ಬಂದಂಥ ಚರ್ಚೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟರೆ ನಾವು ಇವತ್ತು ಮಂತ್ರಿ ಸ್ಥಾನ ತೆಗೀಲಿಕ್ಕೆ ಬೇರೆಯವ್ರ ಹತ್ರ ಆಗಲ್ಲ, ಮುಖ್ಯಮಂತ್ರಿಗಳಿಗೂ ಆಗೋದಲ್ಲ, ತೆಗೀಲಿಕ್ಕೆ ಹೋಗೋದಿಲ್ಲ. ಹೈಕಮಾಂಡಲ್ಲಿ ಆದೇಶ ಬಂದಾಗ ತೆಗಿತಾರೆ. ಬಿಟ್ಟರೆ ಇದನ್ನು ಯಾರ ಮೇಲೆ ಅದನ್ನು ಗೂಬೆ ಕೂರಿಸುವಂಥ ಕೆಲಸ ಆಗೋದು ಬೇಡ, ಖಂಡಿತ ನೋಪಲ್ಲ. ಸಿದ್ದರಾಮಯ್ಯನವರ ಆಪ್ತ ವಲಯವನ್ನು ಹೈಕಮಾಂಡ್ ಟಾರ್ಗೆಟ್ ಮಾಡ್ತಿದೆಯಾ? ಯಾವ ಆಪ್ತ ವಲಯದ್ದು ಕೈ ಹಾಕಿಲ್ಲ ರೀ. ಸಿದ್ದರಾಮಯ್ಯ ಆಪ್ತ ವಲಯದಲ್ಲೇ ಮುಖ್ಯಮಂತ್ರಿಗಳ ಆಪ್ತ ವಲಯ ಕೈ ಹಾಕ್ಲಿಕ್ಕೆ ಏನಿದೆ? ಆರ್ಸಿಬಿ ಕಾಲ್ ತುಳಿತ ಆದ್ರೆ ಮುಖ್ಯಮಂತ್ರಿಗಳ ಪೊಲಿಟಿಕಲ್ ಸೆಕ್ರೆಟರಿನ ಯಾಕೆ ಚೇಂಜ್ ಮಾಡಬೇಕು? ಯಾಕೆ ಕೆಳಗೆ ಸರ್ ಅವರು ಇದ್ರಲ್ಲ ಅಲ್ಲಿ ಆ ಒಂದು ಡಿ ಕೆ ಶಿವಕುಮಾರ್ ಇದ್ರು. ಅಲ್ಲ ಅವರು ಮೈನ್ ಇದಕ್ಕೆ ಹಾಕ್ಲಿಕ್ಕೆ ಕಾರಣ ಯಾರಿರ್ತಾರೆ? ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರು ಅವರಾಗಿದ್ದರು. ಅವ್ರನ್ನ ಅದು ನಿನಗೆ ಮಾಹಿತಿ ಇತ್ತಲ್ಲ, ಯಾಕೆ ಮಾಡಕ್ಕೆ ಹೋದ ಅರ್ಜೆಂಟ್ ಇದ್ದ ಏನೋ ಒಂದು ಇದ್ರ ಮೇಲೆ ತೆಗೆದಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.